ಹಾಯ್, ವೆಲ್ಕಮ್ ಟು ಸೇಸಾರ್ ಸೆಂಟರ್. ಸೇಸಾರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಕ್ಯಾಶ್ ಅನ್ನ ನಾವಿಲ್ಲಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದಾಗ ಯಾವ ರೀತಿಯಾಗಿ ಎಂಟ್ರಿಯನ್ನ ನಾವಿಲ್ಲಿ ಮಾಡಬೇಕು ಅಂತ. ಬ್ಯಾಂಕ್ ಟು ಬ್ಯಾಂಕ್ ಎಂಟ್ರಿ ಅಥವಾ ಕ್ಯಾಶ್ ಟು ಕ್ಯಾಶ್, ಬ್ಯಾಂಕ್ ಟು ಕ್ಯಾಶ್ ಅಥವಾ ಕ್ಯಾಶ್ ಟು ಬ್ಯಾಂಕ್ ಎಂಟ್ರಿಯನ್ನ ನಾವಿಲ್ಲಿ ಕಾಂಟ್ರಾ ವೋಚರ್ ಅಲ್ಲಿ ಮಾಡ್ತೀವಿ. ನಾವೀಗ ವೋಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ವಿ ಲೆಟರ್ ಸಹ ಯೂಸ್ ಮಾಡಬಹುದು. ನಾವಿಲ್ಲಿ F4 ಅಥವಾ ಕಾಂಟ್ರಾ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಬ್ಯಾಂಕಿಗೆ ನಾವಿಲ್ಲಿ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕೆನರಾ ಬ್ಯಾಂಕ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಶ್ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ. ಅಮೌಂಟ್ ಎಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ, 5000 ರೂಪೀಸ್. ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಅಮೌಂಟ್ ಇಲ್ಲಿ ಇನ್ಕ್ರೀಸ್ ಆಗಿದೆ, ನೀವು ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಕ್ಯಾಶ್ ಎಂಟ್ರಿಯನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ಬ್ಯಾಂಕಿಗೆ ನಾವಿಲ್ಲಿ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದಾಗ 2000 ರೂಪೀಸ್ ನೋಟ್ ಎಷ್ಟಿದೆ ಅಥವಾ 1000 ರೂಪೀಸ್, 500 ರೂಪೀಸ್, 10 ರೂಪೀಸ್ ಅಥವಾ 1 ರೂಪೀಸ್ ಕಾಯಿನ್, 2 ರೂಪೀಸ್ ಕಾಯಿನ್, ಈ ರೀತಿಯಾಗಿ ನಮ್ಗಿಲ್ಲಿ ಆಪ್ಷನ್ ಅನ್ನ ತೋರಿಸುತ್ತೆ. ಇಲ್ಲಿ ನಾವು 500 ರೂಪೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. 500 ರೂಪೀಸ್ ನೋಟ್ ಅನ್ನ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ 200 ರೂಪೀಸ್ 10 ನೋಟ್ಸ್ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ. ಟೋಟಲ್ ಇಲ್ಲಿ 4000 ಅಮೌಂಟ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. 5 ನಾವಿಲ್ಲಿ 100 ರೂಪೀಸ್ ನೋಟ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ. 8 ನೋಟ್ಗಳನ್ನ 50 ರೂಪೀಸ್ 8 ನೋಟ್ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಇನ್ನ 100 ರೂಪೀಸ್ ನಾವಿಲ್ಲಿ 20 ರೂಪೀಸ್ ಅಥವಾ 10 ರೂಪೀಸ್ 5 ರೂಪೀಸ್ ನಾವಿಲ್ಲಿ ಎಂಟ್ರಿ ಮಾಡಬಹುದು. 10 ರೂಪೀಸ್ 10 ನೋಟ್ಗಳನ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಇದೀವಿ. 10 ರೂಪೀಸ್ 10 ನೋಟ್ಗಳನ್ನ ನಾವಿಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ. ನೀವಿಲ್ಲಿ ನೋಡಬಹುದು ಯಾವ ಬ್ಯಾಂಕಿಗೆ ನಾವಿಲ್ಲಿ ಡೆಪಾಸಿಟ್ ಅನ್ನ ಮಾಡ್ತಾ ಇದೀವಿ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಬ್ಯಾಂಕಿಗೆ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದಾಗ ಆ ಎಂಟ್ರಿಯನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ.